ಊರಿನಲ್ಲಿರುವ ಗೌಡರ ಕುಟುಂಬ ದೇವಸ್ಥಾನವನ್ನು ನಡೆಸುತ್ತಿರುತ್ತದೆ. ಇದು ಹಿಂದೂ ದೇವಾಲಯ ಅಲ್ಲ ಮತ್ತು ಇದು ಜೈನ ದೇವಾಲಯ ಅಂತ ಗೌರ್ಮೆಂಟ್ಗೆ ಹೇಳಿರುತ್ತೆ. ನಾನೀಗ ಏನ್ ಹೇಳೋಕೆ ಹೊರಟಿದ್ದೀನಿ ಮತ್ತು ಯಾರ ಬಗ್ಗೆ ಹೇಳಲು ಹೊರಟಿದ್ದೀನಿ ಅಂತ ನಿಮಗೆ ಅರ್ಥ ಆಗಿದೆ ಆಗಿರುತ್ತೆ ಕೂಡ. ಸಮೀರ್ ರೆಮಿಡಿ ಅವರು ದೂತ ಚಾನೆಲ್ ನಲ್ಲಿ ಧರ್ಮಸ್ಥಳ ಹಾರರ್ ವಿಡಿಯೋ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ, ಮುಂದೆ ಮಾಡುತ್ತೆ ಕೂಡ. ಇಲ್ಲಿಯವರೆಗೆ ಸೌಜನ್ಯ ಕೇಸ್ ಬಗ್ಗೆ ಮಾಡಿರೋ ಯೂಟ್ಯೂಬ್ ವಿಡಿಯೋಗಳಲ್ಲಿ ಇದು ತುಂಬಾ ತೀಕ್ಷ್ಣವಾಗಿದೆ ಮತ್ತು ಸ್ಪಷ್ಟವಾಗಿದೆ ಅಂತ ಹೇಳಬಹುದು. ದೂತನ ವಿಡಿಯೋ ತುಂಬಾ ವೈರಲ್ ಆಗಿದೆ. ವೈರಲ್ ಆಗಿದ್ದೇ ತರ ಕೆಲವರು ಹೊಟ್ಟೆ ಹೊರ್ಕೊಂಡ್ರು, ಕೆಲವರು ಇಂಥ ಧೈರ್ಯಕ್ಕೆ ಹ್ಯಾಟ್ಸ್ ಆಫ್ ಅಂದ್ರು. ಸಮೀರ್ನ ಈ ವಿಡಿಯೋ ರಾಜ್ಯದಲ್ಲಿ ಒಂದು ಸಂಚಲನವನ್ನೇ ಸೃಷ್ಟಿಸಿದೆ. ಈ ವಿಡಿಯೋ ಮಾಡೋ ಹೊತ್ತಿಗೆ 17 ಮಿಲಿಯನ್ ವ್ಯೂಸ್ ಕ್ರಾಸ್ ಆಗಿದೆ ಈ ವಿಡಿಯೋ. ಸಮೀರ್ ತನ್ನ ಅದ್ಭುತವಾದ ಸ್ಟೋರಿ ಟೆಲ್ಲಿಂಗ್ ಸಹಾಯದಿಂದ ಮನಮುಟ್ಟುವಂತೆ ವಿಡಿಯೋ ಮಾಡಿದ್ದಾರೆ. ಇದೇ ತಪ್ಪಾಗಿತ್ತು. ಒಬ್ಬ ಮುಸ್ಲಿಂ ಹುಡುಗ ಏಕೆ ಈ ತರಹದ ವಿಡಿಯೋ ಮಾಡಿದ ಅಂತ ಕುಡ್ಲಾ ರಾಂಪೇಜ್ ಚಾನಲ್, ಥರ್ಡ್ ಐ ಚಾನಲ್ಗಳು ಈ ತರಹದ ವಿಡಿಯೋ ಮಾಡಿವೆ. ಅವುಗಳಿಗೆ ಏಕೆ ವಿರೋಧ ಇಲ್ಲ? ಸಮೀರ್ಗೆ ಮಾತ್ರ ಏಕೆ? ಬಿಕಾಸ್ ಆಫ್ ಹಿಸ್ ವಿಡಿಯೋ ಅದ್ಭುತವಾಗಿ ಸರಳವಾಗಿ ಮನಮುಟ್ಟುವಂತೆ ಮೂಡಿ ಬಂದಿದೆ. ಸಮೀರ್ ಅವರಿಗೆ ಬೆದರಿಕೆ ಕರೆಗಳು ಬರುತ್ತಿದೆ. ನೀನು ಮುಸ್ಲಿಂ, ಹಿಂದೂ ಧರ್ಮದ ಬಗ್ಗೆ ಅವಹೇಳನ ಮಾಡೋಕೆ ಈ ತರ ವಿಡಿಯೋ ಮಾಡ್ತಿದೀಯಾ ಅಂತ ಅವರನ್ನ ಕೆಣಕುತ್ತಿದ್ದಾರೆ. ಇದು ತಪ್ಪು. ಇಲ್ಲಿ ಅವರು ಪಾಯಿಂಟ್ ಔಟ್ ಮಾಡ್ತಿರೋದು ಧರ್ಮಸ್ಥಳದ ಬಗ್ಗೆ ಆಗಲಿ ಶ್ರೀ ಮಂಜುನಾಥನ ಬಗ್ಗೆ ಆಗಲಿ ಅಲ್ಲ. ಅವರು ಧ್ವನಿ ಎತ್ತಿರೋದು ಸೌಜನ್ಯ ಬಗ್ಗೆ. ಇದು ಹೇಗೆ ತಪ್ಪಾಗುತ್ತೆ? ಇದೇಗೆ ಹಿಂದೂ ಧರ್ಮದ ವಿರೋಧ ಆಗುತ್ತೆ? ಸೌಜನ್ಯ ಹಿಂದೂ ಅಲ್ವಾ? ಅವಳ ಪರ ನಿಂತರೆ ಹೇಗೆ ಹಿಂದೂ ವಿರೋಧವಾಗುತ್ತೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಸಮೀರ್ ಅವರು 35 ಲಕ್ಷ ತೆಗೆದುಕೊಂಡು ಈ ವಿಡಿಯೋ ಮಾಡಿದ್ದಾರೆ ಅನ್ನೋ ಆರೋಪವಿದೆ. ಇದಕ್ಕೆ ಆಗಲೇ ಸಮೀರ್ ಸ್ಪಷ್ಟನೆ ಕೂಡ ನೀಡಿದ್ದಾರೆ. ಅವರ ಮೇಲೆ ಪೊಲೀಸ್ ಕೇಸ್ ಆಯ್ತು, ಕೋರ್ಟ್ ಕೂಡ ಪೊಲೀಸರಿಗೆ ಚೀಮಾರಿ ಹಾಕಿದ್ದು ಆಯ್ತು. ಈ ವಿಡಿಯೋದಿಂದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗಿದೆ ಅಂತ ಎಡಿಜಿಪಿ ಅವರು ಎಚ್ಚರಿಸಿದ್ದಾರೆ. ಇರಲಿ, ಮೊದಲು ಈ ವಿಡಿಯೋ ಬಗ್ಗೆ ಯಾರು ಅಷ್ಟು ತಲೆ ಕೆಡಿಸಿಕೊಂಡಿದ್ದಿಲ್ಲ. 1 ಕೋಟಿಗೆ ಹೇಗೆ ಹತ್ತತ್ರ ಬಂತು, ಅವಾಗ ಅದರ ಪರ ವಿರೋಧಗಳು ಜಾಸ್ತಿ ಆದವು. 50,000ಕ್ಕಿಂತ ಹೆಚ್ಚು ಕಮೆಂಟ್ಸ್ ಗಳು, 12 ಲಕ್ಷಕ್ಕಿಂತ ಹೆಚ್ಚು ಲೈಕ್ ಗಳನ್ನು ಈ ವಿಡಿಯೋ ಪಡೆದುಕೊಂಡಿದೆ. ಇಲ್ಲಿ ಪ್ರಶ್ನೆ ಏನೆಂದರೆ ಸಮೀರ್ ಅಷ್ಟೇ ಯಾಕೆ ಅನ್ನೋದು. ಮುಸ್ಲಿಂ ಅಂತನಾ ಅಥವಾ ವಿಡಿಯೋ ವೈರಲ್ ಆಗಿದ್ದಕ್ಕೆನಾ ಗೊತ್ತಾಗ್ತಾ ಇಲ್ಲ. ಒಂದು ಅದ್ಭುತವಾದ ನರೇಷನ್ ಇರೋ ವಿಡಿಯೋ ಅವರನ್ನ ತೊಂದರೆಗೆ ಸಿಲುಕಿಸಿರೋದು ವಿಪರ್ಯಾಸವೇ ಸರಿ. ಇನ್ನು ಸೌಜನ್ಯ ಕೇಸ್ಗೆ ಬರೋದಾದ್ರೆ 14 ವರ್ಷ ಕಳೆದರೂ ಸಿಗದಿರೋ ನ್ಯಾಯ ಮುಂದೆ ಸಿಗುತ್ತಾ ಅನ್ನೋದು. ಕಾಣದ ಕೈಗಳ ಆಟ ಅದ್ಭುತವಾಗಿ ನಡೆದಿದೆ. ಕಣ್ಣಿದ್ದು ಕುರುಡಾಗಿದೆ ನಮ್ಮ ಸರ್ಕಾರ. ಪೊಲೀಸ್ ಸಾಕ್ಷಿ ನಾಶ, ನಿರ್ಲಕ್ಷ್ಯತನ ಈ ಕೇಸನ್ನ ಶಾಶ್ವತವಾಗಿ ಮುಚ್ಚಿಬಿಟ್ಟಿದೆ. ಆಗೊಮ್ಮೆ ಬರುವ ಇಂತಹ ಅದ್ಭುತ ವಿಡಿಯೋಗಳು ನಮ್ಮನ್ನ ಎಚ್ಚರಿಸುತ್ತವೆ. ಪ್ರತಿಭಟನೆಗಳು ಆಗುತ್ತವೆ, ಪೊಲೀಸ್ ಕೇಸ್ಗಳಾಗುತ್ತವೆ, ಮತ್ತೆ ಯಥಾಸ್ಥಿತಿಯಾಗಿ ತಟಸ್ಥವಾಗಿ ಬಿಡುತ್ತವೆ. ಈ ಕೇಸ್ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡುತ್ತಿರುವ ಗಿರೀಶ್ ಮಟ್ಟಣ್ಣನವರ್ ಮತ್ತು ತಿಮರೊಟ್ಟಿ ಮಹೇಶ್ ಶೆಟ್ಟಿ ಅಂತವರು ಸಾಮಾಜಿಕ ಹೋರಾಟಗಾರರು ನಿರಂತರವಾಗಿ ಹೋರಾಟ ಮಾಡುತ್ತಿದ್ದಾರೆ. ಜನಬೆಂಬಲವಿದೆ. ಇಲ್ಲಿ ಎಲ್ಲ ಇದ್ದರೂ ಸಹ ಈ ಕೇಸ್ಗೆ ಒಂದು ದಡ ಮುಟ್ಟಲಾಗುತ್ತಿಲ್ಲ. ಕಾರಣ ನಮಗೆಲ್ಲ ಗೊತ್ತು. 6 ತಿಂಗಳ ಹಿಂದೆ ಪೊಲೀಸರು ತಿಮರೊಟ್ಟಿ ಮಹೇಶ್ ಶೆಟ್ಟಿ ಅವರಿಗೆ ನೀವು ಸೌಜನ್ಯ ಕೇಸ್ ಬಗ್ಗೆ ಆಗಲಿ ಹಾಗೂ ಇತರ ಯಾವುದೇ ವಿಷಯದ ಬಗ್ಗೆ ಆಗಲಿ ಹೋರಾಟ ಮಾಡುವಂತಿಲ್ಲ, ಇದಕ್ಕೆ ನಿಮಗೆ ಮಾನ್ಯ ಉಚ್ಚ ನ್ಯಾಯಾಲಯವೇ ನೋಟಿಸ್ ನೀಡಿದೆ, ಕಾರಣ ತಾವು ತಟಸ್ಥವಾಗಿರಬೇಕೆಂದು ಅವರಿಗೆ ಹೇಳುತ್ತಿದ್ದಾರೆ. ಹಾಗಾದರೆ ಹೋರಾಟ ಮಾಡೋದೇ ತಪ್ಪ? ಅರ್ಥ ಆಗ್ತಿಲ್ಲ. ಕಾಣದ ಕೈಗಳ ಆಟ ಬಲವಾಗುತ್ತಾ ಹೋದಂತೆ ಅನುಮಾನದ ಹುತ್ತ ಬೆಳೆಯುತ್ತಲೇ ಇದೆ. ಹಾಗಾದರೆ ಜಸ್ಟಿಸ್ ಡಿನೈಡ್ ಅನ್ಕೋಬೇಕಾ? ಗೊತ್ತಿಲ್ಲ. ದೇಶದ ನ್ಯಾಯ ವ್ಯವಸ್ಥೆ ಬಗ್ಗೆ ತುಂಬ ವಿಚಿತ್ರ ಎನ್ನಿಸದೇ ಇರಬಹುದು. ಹಾಗಾದರೆ ಸೌಜನ್ಯ ಕೇಸ್ ಮುಚ್ಚಿಬಿಟ್ರ? ಗೊತ್ತಿಲ್ಲ. ಒಂದು ಅಮಾಯಕ ಹುಡುಗಿಯ ಅಮಾನುಷ ಸಾವಿಗೆ ನ್ಯಾಯ ದೊರಕುತ್ತಿಲ್ಲ. ಜನ ಬೆಂಬಲ ಇದ್ದರೂ ನ್ಯಾಯ ಮಾತ್ರ ಮರೀಚಿಕೆ. ಒಬ್ಬ ಯೂಟ್ಯೂಬರ್ ಪ್ರಕಾರ ಸಂತೋಷ್ ರಾವ್ ಒಬ್ಬ ಮಾನಸಿಕ ರೋಗಿ ಅಲ್ಲವೇ ಅಲ್ಲ. ಅವರಿಗೆ ಫಿಮೇಸಿಸ್ ಎಂಬ ರೋಗ ಇದ್ದದ್ದು ಎಷ್ಟು ನಿಜಾನೋ ಅಷ್ಟೇ ನಿಜ ಅವರು ಸೆಕ್ಸುವಲ್ ಇಂಟರ್ಕೋರ್ಸ್ ಮಾಡಬಹುದು ಅನ್ನೋದು. ಅಷ್ಟೇ ಅಲ್ಲ, ಇದು ನಿಮಾನ್ಸ್ ಕೊಟ್ಟ ರಿಪೋರ್ಟ್ನಲ್ಲಿದೆ ಅಂತ ಆ ಯೂಟ್ಯೂಬರ್ ವಿತ್ ಸಾಕ್ಷಿ ತೋರಿಸ್ತಾನೆ. ಹಾಗಾದರೆ ಇಷ್ಟು ದಿನ ಯಾಕೆ ಬೇರೆ ಯೂಟ್ಯೂಬರ್ ಅಥವಾ ಯಾವುದೇ ನ್ಯೂಸ್ ಚಾನೆಲ್ಗಳು ಈ ರಿಪೋರ್ಟ್ ತೋರಿಸಲಿಲ್ಲ ಅನ್ನೋದು ತುಂಬಾ ಕ್ಯೂರಿಯಸ್ ಅನಿಸ್ತಿದೆ. ಯಾವುದೇ ನ್ಯೂಸ್ ಚಾನೆಲ್ಗಳು ಕೂಡ ಇದರ ಬಗ್ಗೆ ಧ್ವನಿ ಎತ್ತೋಕೆ ಹಿಂದೆ ಮುಂದೆ ನೋಡ್ತಿವೆ. ಯಾಕೆ? ಇದೆಲ್ಲದರ ನಡುವೆ ಧರ್ಮಸ್ಥಳದಲ್ಲಿ ನಡೆದ ಅಧಿಕಾರಿ ಸಭೆಯಲ್ಲಿ ಅಲ್ಲಿನ ಒಬ್ಬ ನಾಯಕರು ಈ ತನಿಖೆಗೆ ನಾವು ಬೆಂಬಲ ನೀಡುತ್ತೇವೆ ಎಂದಿದ್ದಾರೆ. ಜೊತೆಗೆ ಆ ವಿಡಿಯೋದ ಕೊನೆಯಲ್ಲಿ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ವೈಯಕ್ತಿಕ ಸಂಭಾಷಣೆ ನಿಲ್ಲಿಸಬೇಕು. ನಮ್ಮ ಅಭಿಮಾನಿಗಳು ಏನಾದರೂ ಮಾಡಲು ರೆಡಿ ಇದ್ದಾರೆ, ಆದರೆ ಏನು ಮಾಡಬೇಡಿ ಅಂತ ನಾನೇ ಹೇಳಿರೋದು. ಇದು ಏನು ಅಂತ ನೀವೇ ಊಹಿಸಿ. ಕಳಕಳಿನ ಅಥವಾ ಧಮ್ಕಿನ ಅಂತ. ನಿರಂತರ ಪ್ರತಿಭಟನೆ, ನಿಯತ್ತಾದ ಇನ್ವೆಸ್ಟಿಗೇಷನ್ ಜೊತೆಗೆ ಸರ್ಕಾರದ ಸಪೋರ್ಟ್ ಸಿಕ್ಕಿದರೆ ಇದಕ್ಕೆ ನ್ಯಾಯ ಸಿಗೋದೇನು ದೊಡ್ಡ ಮಾತಲ್ಲ. ಮತ್ತೆ ಸಮೀರ್ ಬಗ್ಗೆ ಹೇಳೋದಾದ್ರೆ, ಬ್ರೋ, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯುವರ್ ಗಟ್ಸ್ ಅಂಡ್ ಯುವರ್ ಕರೇಜ್. ವಿ ಆಲ್ವೇಸ್ ವಿತ್ ಯು. ಒಂದು ಹಿಂದೂ ಹೆಣ್ಣು ಮಗಳ ಸಾವಿಗೆ ಒಬ್ಬ ಮುಸ್ಲಿಮನಾಗಿ ನೀನು ಮಾಡಿರುವ ಈ ವಿಡಿಯೋ ಉಪಕಾರಕ್ಕೆ ಒಬ್ಬ ಹಿಂದೂವಾಗಿ ನಿನಗೆ ಹ್ಯಾಟ್ಸ್ ಆಫ್. ಇಷ್ಟು ಗೆಳೆಯರೆ, ನಾನು ಈ ವಿಷಯದ ಬಗ್ಗೆ ಹೇಳಬೇಕೆಂದಿರೋದು. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಸರಿ ಇದ್ರೆ ಸರಿ, ತಪ್ಪಿದ್ರೆ ತಪ್ಪು. ನಮಸ್ಕಾರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.